ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ನ ಸಸ್ಪೆಂಡ್ ಮಾಡಿರುವುದು ರಾಜ್ಯ ಸರ್ಕಾರಕ್ಕೆ ತಿರುಗುಬಾಣವಾಗಿದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ವಿಪಕ್ಷಗಳು ಮುಗಿಬಿದ್ದಿವೆ. ಸುಳ್ಳು ಹೇಳಿಲ್ಲ, ತಪ್ಪು ಮಾಡಿಲ್ಲ, ನಮ್ಗೆ ಯಾವಲ್ಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಅದಕ್ಕೆ ನಮಗ್ ಭಯ ಇಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ಮುಡಾ ಕೇಸ್ನ ಬಲೆಯಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯಗೆ ಒಂದು ವಾರ ರಿಲೀಫ್ ಸಿಕ್ಕಿದೆ. ಇದೇ ಜೋಶ್ನಲ್ಲಿ ತಪ್ಪು ಮಾಡಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟು ದೇವಿಯ ದರ್ಶನ ಪಡೆದಿದ್ದಾರೆ. ಹಣೆಗೆ ಕುಂಕುಮ, ಕೈಯಲ್ಲಿ ಹೂ ಹಿಡಿದು ನಾಡ ದೇವತೆಗೆ ನಮಿಸಿದ್ದಾರೆ. ಕಾಪಾಡು ಚಾಮುಂಡಿ ಅಂತ ಏಡುಗಾಯಿ ಹೊಡೆದಿದ್ದಾರೆ. ಹೀಗೆ ಕಾಯಿ ಒಡೆದು ಕಾನ್ಫಿಡೆಂಟ್ ನಲ್ಲಿದ್ದ ಹೊತ್ತಲ್ಲೇ ಮುಡಾ ಕೇಸ್ನಲ್ಲಿ ಪತನವಾದ ಮೊದಲ ವಿಕೆಟ್ನ ಅಸಲಿ ರಹಸ್ಯ ಹೊರಬಿದ್ದಿದೆ. ಇಡೀ ಮುಡಾ ಕೇಸ್ಗೆ ಅತಿ ದೊಡ್ಡ ತಿರುವು ಸಿಗುವಂತ ಸ್ಫೋಟಕ ವಿಚಾರ ಮುಡಾ ಮಾಜಿ ಆಯುಕ್ತ ದಿನೇಶ್ ಅಮಾನತು ಆದೇಶದಿಂದಲೇ ಬಯಲಾಗಿದೆ. ಅದೇನು ಅಂತೀರಾ? ಆ ಭಯಾನಕ ಸತ್ಯವನ್ನ ತೋರಿಸ್ತೀವಿ ನೋಡಿ. ಕಾನೂನು ಬಾಹಿರವಾಗಿ ಸೈಟು ಹಂಚಿಕೆ, ಮುಡಾ ಮಾಜಿ ಆಯುಕ್ತ ಸಸ್ಪೆಂಡ್. 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದು ತಪ್ಪು ಅಂತ ಒಪ್ಪಿಕೊಂಡ ಸರ್ಕಾರ. ಎಸ್, ಸರ್ಕಾರ ಹೊರಡಿಸಿರೋ ಅಮಾನತು ಆದೇಶವೇ ಸಿಎಂ ಸಿದ್ದರಾಮಯ್ಯಗೆ ಮುಳುವಾಗುವ ಸಾಧ್ಯತೆ ಇದೆ. 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೇ ತಪ್ಪು ಅಂತ ಸರ್ಕಾರವೇ ಒಪ್ಪಿಕೊಂಡಿರೋದು ದಿನೇಶ್ ಅಮಾನತು ಆದೇಶದ ಪ್ರತಿಯಲ್ಲಿದೆ. 50-50 ಮಾಡಿದ್ದು ಬಿಜೆಪಿಯವರು, ನಾವಲ್ಲ, ಅದರಂತೆ ಸೈಟ್ ಪಡೆದಿದ್ದೇವೆ ಅಂತಿದ್ದ ಸಿಎಂಗೆ ಸರ್ಕಾರಿ ಆದೇಶವೇ ತಿರುಗು ಬಾಣವಾಗ್ತಿದೆ. ಮುಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ರನ್ನ ಅಮಾನತು ಮಾಡಲಾಗಿದೆ. ಅಮಾನತು ಆದೇಶದಲ್ಲಿ ರಾಜ್ಯ ಸರ್ಕಾರ ಹಲವು ಸತ್ಯ ಬಿಚ್ಚಿಟ್ಟಿದೆ. ಅದೇನೆಂದ್ರೆ 2009ರಲ್ಲಿ 50-50 ಅನುಪಾತದ ಸೈಟು ಹಂಚಿಕೆ ನಿಯಮ ಜಾರಿಯಾಗಿದೆ. ಈ ನಿಯಮದನ್ವಯ 2009ಕ್ಕಿಂತ ಮೊದಲು ನಿರ್ಮಾಣವಾದ ಹಳೆ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯಿಸಲ್ಲ. ಆದರೂ 2009ರ ಹಿಂದಿನ ಬಡಾವಣೆಗಳ ಬದಲಿ ನಿವೇಶನಗಳು 50-50 ಅನುಪಾತದಡಿ ಸೈಟ್ ಮಂಜೂರು ಮಾಡಲಾಗಿದೆ ಅಂತ ಅಮಾನತು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ 2009ಕ್ಕಿಂತ ಹಿಂದಿನ ಪ್ರಕರಣಗಳಿಗೂ ಹಲವರಿಗೆ ಸೈಟ್ ನೀಡಿರೋದು ಕಾನೂನು ಬಾಹಿರ ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ 2001ರಲ್ಲಿ ದೇವನೂರು 3ನೇ ಹಂತ ಬಡಾವಣೆ ನಿರ್ಮಾಣ ಅಂತ ಸಿಎಂ ಪತ್ನಿ ಪತ್ರ ಬರೆದಿದ್ದಾರೆ. ಇದು ಕೂಡ 2009ಕ್ಕಿಂತ ಮೊದಲೇ ಬರೆದಿರೋದ್ರಿಂದ ಸಿಎಂ ಪತ್ನಿಗೂ ಸೈಟ್ ನೀಡಿರೋದು ಕಾನೂನು ಬಾಹಿರಾನ ಅನ್ನೋ ಚರ್ಚೆ ಎದ್ದಿದೆ. ಹೀಗಾಗಿ ಈ ಆದೇಶವೇ ಸಿಎಂಗೆ ಮುಳುವಾಗುತ್ತೆ ಅಂತ ಚರ್ಚೆಯಾಗ್ತಿದೆ. ನಾನು ನೋಡಿಲ್ರಿ, ನೋಡದೆ ಏನ್ ಹೇಳಿ ನಾನು. ಗಮನಕ್ಕೆ ಬಂದಿದೆ, ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ಅಂತ ಗೊತ್ತಿಲ್ಲ. ತಪ್ಪೇ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಎಂದ ಅಶೋಕ್. ನಾನು ಅಮಾನತು ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಈಗ ನೀವು ಸಸ್ಪೆಂಡ್ ಮಾಡಿದಿರಲ್ಲಪ್ಪ, ಯಾಕಪ್ಪ ಸಸ್ಪೆಂಡ್ ಮಾಡಿದ್ರಿ? ನೀವು ಸಸ್ಪೆಂಡ್ ಹೇಳಿಕೆಯಲ್ಲಿ ಹಾಕಿದಿರ 50-50 ಅನುಪಾತ ಏನಿದೆ, ಆ 50-50 ಅನುಪಾತ ತಪ್ಪು ಅಂತ ನೀವು ಹೇಳಿದ್ದೀರ. ಸರಿಯಾಗಿ ಕ್ರಮ ತೆಗೆದುಕೊಂಡಿಲ್ಲ ಅಂತೇನು ಕೂಡ ಅವನ ಮೇಲೆ ಆಪಾದನೆ ಮಾಡಿ ಈಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರ. ಮತ್ತೆ ಇದಕ್ಕಿಂತ ಏನ್ ಸಾಕ್ಷಿ ಬೇಕು? ಗೊತ್ತಿಲ್ಲ, ನಾನು ಮಾಡಿಲ್ಲ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಅಮಾನತು ಆದೇಶ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಸುತ್ತೇವೆಂದ ದೂರುದಾರ. ಸೈಟು ಹಂಚಿಕೆ ವಿಚಾರದಲ್ಲಿ ಲೋಪವಾಗಿದೆ ಅನ್ನೋದನ್ನ ಒಪ್ಪಿಕೊಳ್ಳುವಂತೆ ಸರ್ಕಾರ ಮುಡಾ ಮಾಜಿ ಆಯುಕ್ತ ದಿನೇಶ್ರನ್ನ ಅಮಾನತು ಮಾಡಿದೆ. ಇದೇ ಅಮಾನತು ಆದೇಶ ಪ್ರತಿಯನ್ನ ಕೋರ್ಟ್ಗೆ ನೀಡುತ್ತೇವೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ನಿಮ್ಮ ಸರ್ಕಾರವೇ 50-50 ಅನುಪಾತದಲ್ಲಿ ನಿವೇಶನವನ್ನು ಕೊಟ್ಟಿರೋದು ನಿಯಮ ಬಾಹಿರ ಅನ್ನೋ ಹಿನ್ನೆಲೆಯಲ್ಲಿ ಒಬ್ಬ ಅಧಿಕಾರಿನ ಅಮಾನತು ಮಾಡಿದಾರ ಅಂತಂದರೆ ನಿಯಮ ಬಾಹಿರವಾಗಿ ನಿಮ್ಮ ಹೆಂಡತಿ ಹೆಸರು ಕೂಡ 50-50 ಅನುಪಾತ ನಿವೇಶನ ಪಡೆದ್ರೆ ನೀವೇ ಸ್ಪಷ್ಟವಾಗಿ ಒಪ್ಕೊಂಡಾಗಿದೆ. ಪಾಪದ ಕೂಡ ತುಂಬಿದಾಗ
ಅದು ಬೇಕಾದ ಶಿಕ್ಷೆ ತಾನಾಗಿ ಪ್ರಕೃತಿ ಯಾವ್ದಾದ್ರು ಮಾಡುತ್ತಿದ್ದಾರೆ, ಅದೇ ರೀತಿ ಈ ಥರ ಆಗ್ತಾ ಇದೆ. ಈ ಮಧ್ಯೆ ಹಗರಣವನ್ನ ಬಯಲಿಗೆಳೆದ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮೇಲೆ ಹಲ್ಲೆಗೆ ಯತ್ನ ಆರೋಪ ಕೇಳಿ ಬಂದಿದೆ. ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ನಂಬರ್ ಪ್ಲೇಟ್ ಇಲ್ಲದ 2 ಬೈಕ್ಗಳಲ್ಲಿ ಬಂದಿದ್ದ 4 ಆಗಂತುಕರು ಹಲ್ಲೆಗೆ ಯತ್ನಿಸಿದ್ರು ಅಂತ ಗಂಗರಾಜು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ದೂರು. ಈ ಮಧ್ಯೆ ಮುಯ್ಯಿಗೆ ಮುಯ್ಯಿ, ಕೌಂಟರ್ಗೆ ಕೌಂಟರ್ ಎಂಬಂತೆ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ದೂರು ನೀಡಿದ್ದಾರೆ. ಕೆಐಎಡಿಬಿಯಿಂದ ಅಕ್ರಮವಾಗಿ ಭೂಮಿ ಪಡೆದಿದ್ದಾರೆ ಅಂತ ಆರೋಪಿಸಿ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಆದ್ರೆ ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ನಾನು ಕೆಲವು ಅಪಾದನೆಗಳು ಮಾಡಿದ್ರಿಂದ ಅವರು ಎದ್ದಿರೋ ಮಾತು ಬಿದ್ದಿರಲಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರಿಗೆ ಪ್ರತಿ ದೂರುಗಳು ದಾಖಲಾಗ್ತಿವೆ. ಮುಡಾ ಮಾಜಿ ಆಯುಕ್ತರ ಅಮಾನತು ಮಾಡಿರುವುದು ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಕೋರ್ಟ್ನಲ್ಲಿ ಕೂಡ ಪ್ರಸ್ತಾಪಿಸುವುದಾಗಿ ಹೇಳುತ್ತಿದ್ದಾರೆ. ರಾಮ್, TV9 ಮೈಸೂರು.